ನೈಟೆಲ್ಲ ನಿದ್ದೆ ಮಾಡ್ತಿರೋ ಬೆಳಗ್ಗೆ ಹೋಗಿ ಒಂದು ಟೀ ಕುಡಿದೆ. ಸೊ ಲಂಚ್ಗೆ ನಾನು ಇದೆಲ್ಲ ತಿಂದೆ, ಸ್ವಲ್ಪನೇ ತಿಂದೆ. ಅನಿಲಣ್ಣ ಹೆಸರುಘಟ್ಟ ಹೋಗೋಣ ಬಾ, ಎಲ್ಲೋ ಮಸ್ತ್ ಪ್ಲೇಸ್ ಇದೆ ಅಂತ ಹೇಳ್ದ. ಸೊ ಅಲ್ಲಿ ಓದ್ವಿ ನಾವು ಇವಾಗ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ ಇದು ಆಲ್ರೆಡಿ ನಾನು ನೋಡಿರೋ ಪ್ಲೇಸ್ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ನಾನು ಬೆಳಗ್ಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ದೆ. ಸೇಮ್ ಬೆಳಗ್ಗೆ ಎದ್ಬಿಟ್ಟು ಒಂದು ಫ್ರೆಂಡ್ ಒಬ್ರು ಇದ್ರು, ತುಂಬ ಕ್ಲೋಸ್ ಫ್ರೆಂಡ್ ನನಗೆ. ಸೊ ಅವನ್ನ ಸರ್ಪ್ರೈಸ್ ಮಾಡೋಣ ಅಂತ ಬಂದಿದೆ. ಅವ್ರು ಬಂದಾಗ ನನ್ನ ಮೂತಿನ ಹೋಗ್ಬಿಟ್ಟು ಸ್ಮೂತಿ ತಿರ್ಸ್ಕೊಂಡು ಹೋಗ್ಬಿಟ್ರು. ನಾನು ಏನಪ್ಪ ಈ ಥರ ಮಾಡಿಬಿಟ್ರಿ ಅಂತ ಕೇಳಿದೆ. ಅವರು ಅಂದರು ಒಂದು ತಲೆ ಗಿರನ್ಬಿಡ್ತು. ಅವ್ರು ಬೇರೆ ಕಡೆ ಎಷ್ಟೇ ದೊಡ್ಡ ಬೆಸ್ಟ್ ಫ್ರೆಂಡ್ ಆಗಿದ್ರು ಬೇರೆ ಕಡೆ ಸಿಗ್ತಾ ಮಾತಾಡ್ಸೋದಿಲ್ವಂತೆ. ಸೊ ಆಮೇಲೆ ಅವ್ರು ಫೋನ್ ಮಾಡಿ ಕೇಳ್ಕೊತಾರೆ ಅಂತ, ನೀನು ನೋಡಿದೆ ನಾನಲ್ಲಿ ಅಂತ. ಬಟ್ ಆದರೆ ಬೆಸ್ಟ್ ಫ್ರೆಂಡ್ಸ್ ಅಂತೆ, ಹಂಗಿರ್ತಾರಂತೆ. ಎನಿವೇಸ್, ಸೊ ಇದಾದಮೇಲೆ ಹಂಗೆ ಸುತ್ತಾಡ್ತಾ ಇದ್ವಿ, ಸ್ವಲ್ಪ ಫೋಟೋಸ್ ತೊಗೊತಾ ಇದ್ವಿ. ಬರ್ಡ್ಸ್ ಎಲ್ಲ ಸಿಕ್ತು, ಬರ್ಡ್ಸ್ ಎಲ್ಲ ಫೋಟೋಸ್ ತೆಗೆದ್ವಿ. ಅದಾದಮೇಲೆ ಸಡನ್ಲಿ ಮಳೆ ಬಂದ್ಬಿಡ್ತು. ಒಂದು ಮರ ಕೆಳಗೆ ನಿಂತ್ಕೊಂಡಿದ್ವಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಮಳೆ ನಿಂತೋದ್ಮೇಲೆ ಮತ್ತೆ ಹಂಗೆ ಅಲ್ಲಿ ಸುತ್ತಾಡ್ಬಿಟ್ಟು ಇನ್ನು ಓಟೆ ಮನೆಗೆ ಹೋಗಿ ನೋಡಿದ್ರೆ ಡಿನ್ನರ್ ಇದೆ ಅಂತ ಹೇಳ್ದ. ಸೊ ಶವರ್ಮಾ ಆಫು ಮತ್ತು ಅದೇನೋ ಬರ್ಗರ್ ಆಫ್ ತಿಂದ್ಬಿಟ್ಟು ಶಟಲ್ ಕಾಕ್ ಆಡೋಕ್ಕೆ ಹೋದ್ವಿ. ಸ್ವಲ್ಪ ಶಟಲ್ ಕಾಕ್ ಆಡಿದ್ಬಿಟ್ಟು ಹೋಗಿ ನಿದ್ದೆ ಮಾಡಿದೆ. ಸೊ ದಿಸ್ ವಾಸ್ 11th ಡೇ ಆಫ್ ವೆಯ್ಟ್ ಲಾಸ್ ಚಾಲೆಂಜ್. ಏನು ಪ್ರೊಟೆಕ್ಟಿವ್ ಆಗಿ ಮಾಡಿಲ್ಲ, ಬಟ್ ಆದರೂ ಶಟಲ್ ಕಾಕ್ ಆಡಿದೆ, ಚೆನ್ನಾಗಿತ್ತು. ಆ್ಯಂಡ್ ಈವನ್ ಸ್ಟೆಪ್ ಕೌಂಟ್ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಬಾಯ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಪಾಪ ಹುಡುಗ ಕೇಳ್ತಾವನೆ.